ಅಲ್ಲ, ನಾನೇ ಅವಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ. ಅದ್ಯಾಕೆ ಒಂದ್ ಮಾತು ಅವ್ರಿಗೆ ದೀಪ್ತಿನೂ ವಿಚಾರಿಸ್ಬಿಟ್ಟಿದ್ರೆ ಆಗ್ತಾ ಇತ್ತೇನಪ್ಪ. ಅಲ್ಲಿ ಏನಾಗಿದೆ ಅನ್ನೋ ವಿಚಾರ ಗೊತ್ತಾಗೋದು. ಪಾಪ ಒಳ್ಳೆ ಹುಡುಗಿ ಅದು. ಆ ಹುಡುಗಿ ಈ ತರ ಕಂಪ್ಲೇಂಟ್ ಎಲ್ಲ ಕೊಟ್ಟು ಜೈಲ್ಗೆ ಹಾಕ್ಸುತ್ತೆ ಅಂದ್ರೆ, ಇಲ್ಲ, ಇಲ್ಲೇನೋ ಸಮಸ್ಯೆ ಇದೆ. ಸುಮ್ಮನೆ ದುಡ್ಕಿ ಇವ್ರನ್ನೆಲ್ಲ ಹೊರಗಡೆ ಬಿಡಿಸೋದು ಯಾಕೆ? ಅವ್ರು ತಪ್ಪೇ ಮಾಡಿದ್ರು ಅಂತಂದ್ರೆ ಶಿಕ್ಷೆ ಆಗ್ಲಿ. ಇಲ್ಲಪ್ಪ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತಂದ್ರೆ ಸ್ವಲ್ಪ ತಿಳಿಸಿ ಹೇಳಿದ್ರೆ ಆ ಹುಡುಗಿನೇ ಕಂಪ್ಲೇಂಟ್ ವಾಪಸ್ ತಗೊಳುತ್ತೆ. ಇಲ್ಲ, ಆ ಹುಡುಗಿ ಏನಂತ ಕೆಟ್ಟ ಹುಡುಗಿ ಏನಲ್ಲ. ನಾನು ಹೇಳಿದ್ರೆ ನನ್ನ ಮಾತು ಕೇಳ್ಬೋದು ಅನ್ಸುತ್ತೆ. ನೋಡೋಣ, ಒಂದ್ಸರಿ ಫೋನ್ ಮಾಡಿ ಮಾತಾಡೋಣ. ಅಲ್ಲ, ಈ ವಿಚಾರ ಫೋನಲ್ಲಿ ಮಾತಾಡಿದ್ರೆ ಸರಿ ಹೋಗುತ್ತೋ ಇಲ್ವೋ? ಆಫೀಸ್ಗೆ ಬರಕ್ಕೆ ಹೇಳಿದ್ರೆ ಚೆನ್ನಾಗಿರ್ತಿತ್ತೇನೋ. ಮುಖಾಮುಖಿ ಅದೇನೇ ಇದ್ರೂ ಮಾತಾಡ್ಬೋದಿತ್ತು. ಆಫೀಸಿಗೆ ಬರಕ್ಕೆ ಹೇಳ ಬೇಡ್ವಾ? ನೋಡೋಣ, ಫಸ್ಟ್ ಫೋನ್ ಮಾಡ್ತೀನಿ. ಹಲೋ ದೀಪ್ತಿ, ನಾನಮ್ಮ ಲಾಯರ್ ಜಗದೀಶ್ ಮಾತಾಡ್ತಾ ಇದ್ದೀನಿ. ಹಾ ಅಂಕಲ್, ಗೊತ್ತಾಯ್ತು. ನಿಮ್ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ. ಹೇಳಿ ಅಂಕಲ್. ಅದು ಏನಿಲ್ಲಮ್ಮ, ನಿನ್ನ ನಾದ್ನಿ ಶರ್ಮಿಳಾ ಬಂದಿದ್ಲು. ಅದೇನೋ ನೀನೇನೋ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಅಣ್ಣ ಅಮ್ಮ ಮತ್ತೆ ಅವ್ರ ಅತ್ತೆ ಮಾವ ಎಲ್ಲರನ್ನೂ ಜೈಲ್ಗೆ ಹಾಕ್ಸಿದಿ ಅಂತಲ್ಲಮ್ಮ. ಅದಕ್ಕೆ ಬೇಲ್ ಕೊಡ್ಸಿ ಅವ್ರನ್ನ ಹೊರಗಡೆ ಕರ್ಕೊಂಬನ್ನಿ ಅಂಕಲ್. ನಾವು ಮಾಡಿದ ತಪ್ಪಾಗೋಯ್ತು, ನಾವೇನ್ ತಪ್ಪು ಮಾಡ್ದು ಅಂತ ನಮ್ಗೆ ಗೊತ್ತಾಗಿದೆ, ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ಲಮ್ಮ. ಅದಕ್ಕೆ ನಿನ್ನೊಂದ್ಸರಿ ಕೇಳೋಣ ಏನಾಯ್ತು ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ದೆ ಕಣಮ್ಮ. ಅಲ್ಲ, ಏನ್ ಸಮಸ್ಯೆ ಆಯ್ತಮ್ಮ? ಅಯ್ಯೋ ಅಂಕಲ್, ಹೇಳ್ತಾ ಹೋದ್ರೆ ಅದಕ್ಕೆ ಲಿಮಿಟೇ ಇಲ್ಲ ಅಂತ ಅನ್ಕೊಂಬಿಡಿ. ಆದ್ರೆ ಅವ್ರು ಮಾಡಿದ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಕಂಪ್ಲೇಂಟ್ ಕೊಟ್ಟಿದೀವಿ ಅಷ್ಟೇ. ಅದು ಏನು ಇಲ್ಲಮ್ಮ, ನೀನೇನ್ ತಪ್ಪು ತಿಳ್ಕೊಬೇಡ. ಗಿರೀಶ್ ಅವ್ರ ತಂದೆ ನಂಗೆ ತುಂಬಾ ಕ್ಲೋಸ್ ಫ್ರೆಂಡ್, ನನ್ ನಿನಗೂ ಗೊತ್ತು ಅಲ್ವೇನಮ್ಮ. ಅವ್ನ ಮಗ ಈ ತರ ಶಿಕ್ಷೆ ಅನುಭವಿಸ್ತಿದ್ದಾನೆ ಅಂತ ಅಂದ್ರೆ ಸ್ವಲ್ಪ ಮನ್ಸಿಗೆ ಬೇಜಾರಾಯ್ತು. ಅಲ್ಲ, ಹಾಗಂತ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಅಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು. ಆದ್ರೂ ಏನ್ ಸಮಸ್ಯೆ ಅಂತ ತಿಳ್ಕೊಳ್ಳೋಣ ಅಂತ. ಶರ್ಮಿಳಾನು ಬಂದು ಬೇಲ್ಗೆಲ್ಲ ಅಪ್ಲೈ ಮಾಡೋಣ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ಲು. ಸದ್ಯಕ್ಕೆ ಅವಳ ಹತ್ರನೂ ಯಾವ್ದೋ ದುಡ್ಡು ಕಾಸು ಇಲ್ವಂತೆ. ಮನೆ ಬೇರೆ ಸೀಸ್ ಮಾಡ್ಬಿಟ್ಟಿದ್ದಾರೆ ಅಂಕಲ್. ನನ್ಗೆ ಇರೋದಕ್ಕೆ ಮನೆ ಕೂಡ ಇಲ್ಲ. ನಾನು ತುಂಬಾ ಕಷ್ಟದ ಪರಿಸ್ಥಿತಿನಲ್ಲಿದ್ದೀನಿ. ನಮ್ಮ ಅಣ್ಣನ ಅಮ್ಮನ ಬಿಡಿಸ್ಕೊಡಿ ಅಂಕಲ್ ಅಂತ ತುಂಬಾ ಬಿಟ್ಲಮ್ಮ. ಕಣ್ಣೀರ್ ಹಾಕೊಂಡೆಲ್ಲ ಕೇಳ್ಬಿಟ್ಲು. ನನ್ಗೆ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ನಾಳೆ ಬೇಲ್ಗೆಲ್ಲ ರೆಡಿ ಮಾಡೋಣ ಬಾಮ್ಮ ಅಂತ ಕರ್ದಿದ್ದೀನಿ. ಅದ್ ಏನ್ ವಿಷಯ ಅಂತ ಗೊತ್ತಾದ್ರೆ ಮುಂದಿಂದ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದಮ್ಮ. ಅದಕ್ಕೆ ನಿನ್ಗೆ ಫೋನ್ ಮಾಡಿದ್ದು. ಅಂಕಲ್, ಅಲ್ಲಿ ನಾವು ತಿಳ್ಕೊಂಡಂಗೆ ಯಾರು ಒಳ್ಳೆ ವ್ಯಕ್ತಿಗಳು ಇಲ್ಲ ಅಂಕಲ್. ಯಾಕಂದ್ರೆ ಅವರು ಗೋಮುಖ ವ್ಯಾಘ್ರಗಳು. ಮುಖವಾಡ ಹಾಕೊಂಡು ನಮ್ಮ ಹತ್ರ ನಾಟಕ ಮಾಡ್ತಾ ಇದ್ರಷ್ಟೇ. ನನ್ ಗಂಡನೂ ಅಷ್ಟೇ, ಅವನು ಏನ್ ಒಳ್ಳೆ ವ್ಯಕ್ತಿ ಅಂತ ಹೇಳಲ್ಲ ಅಂಕಲ್. ಅವ್ರು ಮಾಡಿದ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂಕಲ್. ಪ್ಲೀಸ್ ಅಂಕಲ್, ನೀವು ಅವ್ರಿಗೆ ಬೇಲ್ ಕೊಡಿಸ್ಬೇಡಿ. ಯಾಕಂದ್ರೆ ನೀವು ಬೇಲ್ ಕೊಡಿಸಿ ಹೊರಗಡೆ ತಂದ್ಬಿಟ್ರೆ ಅವ್ರು ಮಾಡಿದ ತಪ್ಪೇನು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಅಯ್ಯೋ, ಏನ್ ಮಾಡಿದ್ರು ದುಡ್ಡಿದ್ರೆ ಹೊರಗಡೆ ಬರ್ಬೋದು ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ಅಂಕಲ್, ಪ್ಲೀಸ್ ಅವ್ರನ್ನ ಬೇಲ್ ಕೊಡ್ಸಿ ಮಾತ್ರ ಹೊರಗಡೆ ಕರೆಸ್ಬೇಡಿ. ಅಲ್ಲಮ್ಮ, ನೀನ್ ನೋಡಿದ್ರೆ ಒಳ್ಳೆ ಹುಡುಗಿ, ನೀನೇ ಈ ತರ ಮಾತಾಡ್ತಿದೀಯ ಅಂತಂದ್ರೆ ಅವರು ಇನ್ ಯಾವ ತರ ನಡ್ಕೊಂಡಿರ್ಬೋದು ಅಂತ ನನ್ಗೆ ಅರ್ಥ ಆಗ್ತಾ ಇದೆ. ಸರಿನಮ್ಮ, ಆಯ್ತು. ನೋಡೋಣ, ನಾಳೆ ಶರ್ಮಿಳಂಗ್ ಬರಕ್ ಹೇಳಿದೀನಿ. ಹುಡುಗಿ ಬಂದ್ಮೇಲೆ ಏನಾದ್ರೂ ಮಾತಾಡ್ತೀನಿ ಬಿಡಮ್ಮ. ಸರಿನಮ್ಮ. ಮತ್ತೆ ಮಗಳಲ್ಲಿದ್ದಾಳೆ? ಅಂಕಲ್, ಮಗಳು ಕೂಡ ನನ್ನ ಹತ್ರನೇ ಇದ್ದಾಳೆ. ನಿಮ್ ಗಿರೀಶ್ ಅವರಿದಾರಲ್ಲ, ಅವರು ನನ್ನೇನ್ ಮದ್ವೆ ಆಗಿದ್ರು ಇನ್ನೊಂದು ಹುಡುಗಿನ ಮದ್ವೆ ಮಾಡ್ಕೊಂಡು ಅವ್ರಿಗೂ ಒಂದು ಗಂಡು ಮಗು ಇದೆ ಅಂಕಲ್. ಏನಮ್ಮ ಹೇಳ್ತಿದೀಯ ದೀಪ್ತಿ? ಹೌದು ಅಂಕಲ್. ಅವರು ನನ್ನನ್ನ ಆಸ್ತಿಗೋಸ್ಕರ ಮದ್ವೆ ಮಾಡ್ಕೊಂಡಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು. ಅವ್ರಿಗೆ ನನ್ ಮೇಲೆ ಯಾವುದೇ ಪ್ರೀತಿ ಇರ್ಲಿಲ್ಲ. ಅಲ್ಲದೆ ಸ್ವಲ್ಪ ಹೊಡೆದು ಬಡ್ದು ಸ್ವಲ್ಪ ಗಲಾಟೆನೂ ಮಾಡಿದ್ರು. ಆ ವಿಚಾರವಾಗಿ ಈಗ ಜೈಲಲ್ಲಿದ್ದಾರೆ. ಬಿಡಿ ಅಂಕಲ್, ಅವ್ರು ಮಾಡಿದ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಶರ್ಮಿಳಾ ಏನಾದ್ರು ಬಂದ್ರು ಇಲ್ಲಮ್ಮ ಬಿಸಿ ಇದ್ದೀನಿ ಅಂತ ಹೇಳಿ ಕಳಿಸ್ಬಿಡಿ. ಹೌದಾ? ಏನು ಈ ತರ ಮಾಡ್ಕೊಂಬಿಟ್ನಲ್ಲ ಈ ಹುಡ್ಗ. ಛೇ, ನಿನ್ಗಿಂತ ಹುಡ್ಗಿ ಬೇಕಿತ್ತೇನಮ್ಮ ಅವನ್ಗೆ? ನೀನ್ ಯಾವ್ದ್ರಲ್ಲಿ ಕಮ್ಮಿ ಇದ್ದೆ ಅಂತ ಈ ತರ ಮಾಡ್ದವನು? ಸರಿ ಬಿಡಮ್ಮ, ಹೋಗ್ಲಿ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಹುಷಾರಮ್ಮ. ನೋಡು, ಯಾವುದೇ ಕಾರಣಕ್ಕೂ ಧೈರ್ಯಗಿಡ್ಬೇಡ. ಯಾವತ್ತಿದ್ರು ಒಳ್ಳೆಯವ್ರಿಗೆ ಒಳ್ಳೆಯವ್ರು ಆಗ್ಲೇಬೇಕು. ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಜೀವನದಲ್ಲಿ ಹೋಪ್ ಕಳ್ಕೊಂಬೇಡ. ಆಲ್ ದ ಬೆಸ್ಟ್ ಅಮ್ಮ. ಥ್ಯಾಂಕ್ಸ್ ಅಂಕಲ್. ಸರಿ ಅಂಕಲ್, ಏನಾದ್ರೂ ವಿಷಯ ಇದ್ರೆ ಕಾಲ್ ಮಾಡ್ತೀನಿ. ಸರಿನಮ್ಮ, ಆಯ್ತು. ಚಿಚ್ಚೆ, ಎಂತ ಕೆಲ್ಸ ಆಗ್ಬಿಡ್ತಿತ್ತು ನನ್ನಿಂದ. ಹೆಣ್ಮಕ್ಳಿಗೆಲ್ಲ ಈ ತರ ಹಿಂಸೆ ಕೊಡೋರ್ಗೆ ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ ನನ್ ಮನೇಲೂ 2 ಹೆಣ್ಮಕ್ಳಿದಾವೆ. ಪಾಪ ನನ್ ಮಕ್ಳಿಗೂ ನಾಳೆ ಇದಕ್ ಪರಿಸ್ಥಿತಿ ಬಂದ್ರೆ ಬೇಡ ಬೇಡ. ಈ ವಿಚಾರದಲ್ಲಿ ನಾನು ಈ ಶರ್ಮಿಳಾ ಅವ್ರಿಗೆ ಸಹಾಯ ಮಾಡದೇ ಬೇಡ. ಸರಿ ಬೀಗ್ರೆ, ಆಗಿದ್ರೆ ನಾವೇನು ಬರ್ತೀವಿ. ನೀವು ಎಲ್ಲರೂ ಒಂದ್ಸರಿ ಬನ್ನಿ ಊರ್ ಕಡೆ.
ಏನಮ್ಮ ದೀಪ್ತಿ, ಈಗಾಗಿರೋದಕ್ಕೆ ಏನು ಯೋಚನೆ ಮಾಡ್ಬೇಡ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡ್ ಮನುಷ್ಯ ಜೀವನ ಮಾಡ್ಬೇಕು. ಸ್ವೀಟಿ ಬಂಗಾರ, ನೀನು ಮಮ್ಮಿ ಕರ್ಕೊಂಡ್ ಬಾ. ಆಯ್ತು ಅಜ್ಜಿ, ನಾನ್ ಬರ್ತೀನಿ ಮಮ್ಮಿ ಕರ್ಕೊಂಡು. ನಂಗೆ ಹಸು ಕರು, ಮೇಕೆ, ಆಮೇಲೆ ಕೋಳಿ ಎಲ್ಲ ನೋಡೋದಿಕ್ಕೆ ನಂಗೆ ತುಂಬಾ ಇಷ್ಟ. ನಾನ್ ಮಮ್ಮಿ ಕರ್ಕೊಂಡ್ ಬಂದ್ಬಿಡ್ತೀನಿ ರಜದಲ್ಲಿ. ಹೌದಾ? ಹಾಗಿದ್ರೆ ಒಳ್ಳೇದೇ ಆಯ್ತಲ್ಲ. ನಮ್ಮನೆಯಲ್ಲಿ 4 ಅಂಬ ಇದೆ, ಅದ್ರ ಪಾಪಗಳು ಇದಾವೆ. ನೀನ್ ಬಾ ಆಟ ಆಡುವಂತದ್ರ ಜೊತೆಲಿ. ಸರಿ ತಾತ, ನಾನ್ ಬರ್ತೀನಿ. ಆಂಟಿ, ಅಂಕಲ್, ಸರಿ ಆಯ್ತು, ನಾವ್ ಬರ್ತೀವಿ ಬಿಡಿ, ಪರವಾಗಿಲ್ಲ. ಅತ್ತೆ ಮಾವ, ನಾನ್ ಕಾರ್ ತೆಗಿತಾ ಇರ್ತೀನಿ, ನೀವ್ ಮಾತಾಡ್ಸ್ಕೊಂಡ್ ಬನ್ನಿ. ಸರಿ ಹೇಳಿ ಅಂದ್ರೆ ಆಯ್ತು. ಗೀತಾ, ಬರ್ತೀನಮ್ಮ. ನೋಡು, ಹುಷಾರಾಗಿರು. ಅಲ್ಲ, ನಾವೇನ್ ಹೇಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಅತ್ತೆ ಮಾವನೇ ನಿನ್ನ ಕಾಲ್ ನೆಲಕ್ಕೆ ಹಿಡ್ದಂಗ್ ನೋಡ್ಕೋತಿದ್ದಾರೆ. ನಿಜವಾಗ್ಲೂ ಕಣಮ್ಮ, ತುಂಬಾ ಖುಷಿ ಆಯ್ತು. ನೀನ್ ನಮ್ಮನೇಲಿ ಬಂದು ಇಷ್ಟು ಸೌಕರ್ಯ ನಿನಗ್ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆಯಾ ಮಗಳೇ. ಸರಿ ಮಗಳೇ, ಹುಷಾರಾಗಿರು. ನಾವ್ ಮತ್ತೆ ಏನಾದ್ರು ಆದ್ರೆ ಬರ್ತೀನಿ. ಪಾರಕ ಮಗಳು ಕೆಲ್ಸ, ಈ ಪಾರಕ ಪುಷ್ಪ ಅವರೆಲ್ಲ ಬತ್ತೀನಿ ಅಂತಿದ್ರು ಬೆಂಗಳೂರು ಕಡಿಕೆ. ಅದೇ ನಮ್ ಪಾರಕನ್ ಮಗ ಇಲ್ಲೇ ಕೆಲಸ ಮಾಡ್ತಿದ್ನಲ್ಲ, ಹಂಗಾಗಿ ಬತ್ತೀನಿ ಅಂದಿದ್ಲು. ಈಗ ಅವನೇ ಜಗಳ ಆಡ್ಕೊಂಡ್ ಬಂದ್ಬಿಟ್ಟವನಲ್ಲ, ಏನ್ ಮಾಡ್ತಾಳ ಏನೋ ಗೊತ್ತಿಲ್ಲ. ಹಂಗೇನಾರು ಬತ್ತೀನಿ ಅಂತ ಅಂದ್ರೆ ಮಧ್ಯದಲ್ಲಿ ಇನ್ನೊಂದ್ ವಾರ 15 ದಿನ ಬಿಟ್ಟು ಒಂದ್ಸರಿ ಬಂದೈತೀನಿ ಕಣ್ಮಗ್ಳೆ. ಅಯ್ಯೋ, ಅದಕ್ಕೇನಂತೆ, ಧಾರಾಳವಾಗಿ ಬನ್ನಿ. ಹೌದ್ ನೋಡಿ ಶಾಂತಕ್ಕ ಅವ್ರೆ, ನೀವು ಬಂದಿದ್ದು ನಮ್ಗೆ ನಮ್ಮ ಅಕ್ಕ ತಂಗಿನೇ ಯಾರೋ ಬಂದಿದ್ದಾರೆ ಅನ್ನೋ ತರ ಅನ್ನಿಸ್ತಾ ಇತ್ತು. ಮುಂಚೆ ನಾನು ಸ್ವಲ್ಪ ದುರಹಂಕಾರ ಮಾಡ್ತಾ ಇದ್ದೆ, ಅವಾಗ ಎಲ್ರೂ ಬೆಲೆ ಗೊತ್ತಿರ್ಲಿಲ್ಲ. ಇವಾಗ ಎಲ್ಲ ಅರ್ಥ ಆಗಿದೆ ನೋಡಿ. ಸಂಬಂಧಗಳೇನು, ಸಂಬಂಧಗಳಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಎಷ್ಟು ಮುಖ್ಯ ಅನ್ನೋದು ನನಗೂ ಇವಾಗ ಗೊತ್ತಾಗಿದೆ. ಸರಿ, ನೀವು ಬಂದಾಗ ಬನ್ನಿ, ಏನು ಮುಜುಗರ ಪಟ್ಕೊಂಬೇಡಿ. ಬಂದು 4 ದಿನ ಇದ್ದೋಗೋ ತರಾನೇ ಬನ್ನಿ. ಸರಿ ಸರಿ, ಹಂಗಿದ್ರೆ ಬಾರೇಶ್ ಅಂತ ಟೈಮ್ ಆಯ್ತದೆ. ಕತ್ಲೆ ಆಗಷ್ಟು ಊರ್ ಸೇರ್ಕೋಬೇಕು ತಾನೆ. ಏನು ಊರ್ ಇಲ್ಲೇ ಐತಾ? ಸರಿ, ನಾವಿನ್ನು ಹೊರಡ್ತೀವಿ, ಲೇಟ್ ಆಗುತ್ತೆ. ಸರಿ, ನಾವಿನ್ ಬರ್ತೀವಿ. ಆಯ್ತು, ಸರಿ, ಹುಷಾರಾಗಿ ಹೋಗ್ ಬನ್ನಿ. ಊರ್ಗ್ ಹೋದ್ಮೇಲೆ ಫೋನ್ ಮಾಡಿ. ಸರಿ ಆಂಟಿ, ಹೋಗ್ ಬನ್ನಿ. ಅಮ್ಮ, ಅಪ್ಪ, ನೋಡಿ, ಊರ್ಗ್ ಹೋದ ತಕ್ಷಣ ನಾನು ಫೋನ್ ಮಾಡಿ, ಆಯ್ತಾ? ಸರಿನಮ್ಮ, ಆಯ್ತು. ಅಜ್ಜಿ, ತಾತ, ಬಾಯ್. ಬಾಯ್ ಮಗಳೇ. ರಮ್ಯಾ, ರಮ್ಯಾ, ಇದೇನಿದೆ ಹುಡುಗಿ 2 ಮಂಕ್ಳ ಬಟ್ಟೆ ತುಂಬಿಟ್ಟೈತೆ. ಜಯಕಂತಿ, ಬನ್ನಿ. ಏನ್ ಅಪರೂಪಕ್ಕೆ ಬಂದ್ಬಿಟ್ರಲ್ಲ ನಮ್ಮ ಮನೆ ಕಡೆ. ಅಯ್ಯೋ, ಅದು ಏನಿಲ್ಲ ಕಣವ, ಎಲ್ಲಾರೂನು ಜೇನ್ಕಲ್ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಇವತ್ ಸಂಜೆನೆ ಹೊರಡೋದು, ರಾತ್ರಿ ಪೂಜೆ ಮುಗಿಸ್ಕೊಂಡು ಬೆಳಿಗ್ಗೆ ಬಂದ್ಬಿಡೋಣ. ಅಯ್ಯೋ ಆಂಟಿ, ನೋಡಿ ಇಲ್ಲಿ ಎಷ್ಟು ಬಟ್ಟೆ ಇದೆ ಅಂತ. ಇಷ್ಟು ಬಟ್ಟೆ ಎಲ್ಲ ಒಗಿಬೇಕು. ನಮ್ಮ ಅತ್ತೆ ಮಾವ ಇವತ್ ಬರ್ತಿದಾರಂತೆ. ಅವ್ರು ಬಂದ್ರೆ ಇನ್ನೆಲ್ಲಿ ಬರಕಾಗುತ್ತೆ ಆಂಟಿ? ಬರಕಾಗಲ್ಲ ಆಂಟಿ. ಅಲ್ಲ ಆಂಟಿ, ರಾತ್ರಿ ಟೈಮ್ ಹೋಗ್ತಾ ಇದ್ದೀರಾ? ಹೌದಮ್ಮ, ರಾತ್ರಿ ಟೈಮ್ ಅಲ್ಲಿ ಪೂಜೆ ಅಲ್ಲ, ಹೋಗಕ್ಕೆ ಬರಕ್ಕೆ ಎಲ್ಲ ವ್ಯವಸ್ಥೆ ಇದೆ ಆಂಟಿ? ಬಸ್ ಇದೆಯಮ್ಮ, ಬಸ್ ಇದೆ. ಬಸ್ಗಳೇನು ಎನಿ ಟೈಮ್ ಓಡಾಡ್ತಾ ಇರುತ್ತೆ. ಅರಸೀಕೆರೆ ಹತ್ರ ದೇವಸ್ಥಾನ, ಹಾಸನ ಅರಸೀಕೆರೆ ರೋಡಲ್ಲಿ ತುಂಬಾ ಬಸ್ಗಳು ಸ್ಟಾಪ್ ಕೊಡ್ತವೆ. ಸರಿನಮ್ಮ, ಆಯ್ತು. ನಿಮ್ ಅತ್ತೆ ಇವತ್ ಬರ್ತಿದಾರಾ? ಹೌದಾಂಟಿ, ಇವತ್ ಬರ್ತಾ ಇದಾರೆ. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದೀನಿ ನೋಡಿ. ಬಟ್ಟೆ ಇಷ್ಟೊಂದಿದೆ, ಎಲ್ಲ ಒಕ್ಕೊಂಬರಷ್ಟೇ ಸಾಕಾಗ್ಬಿಡುತ್ತೆ. ನೀವ್ ಹೋಗ್ಬಿಟ್ ಬನ್ನಿ, ನಾನು ಇನ್ನೊಂದ್ಸರಿ ಬರ್ತೀನಿ. ಬಂದಿದ್ರೆ ಒಳ್ಳೇದಾಗ್ತಿತ್ತು ಏನೋ. ಅಲ್ಲಿಗೆ ಹೋಗ್ ಬಂದ್ರೆ ತುಂಬಾ ಒಳ್ಳೇದಾಗುತ್ತಂತೆ ಕಣಮ್ಮ. ಅದಕ್ಕೆ ನಿನ್ನೂ ಕರ್ಯೋಣ ಅಂತ ಬಂದೆ. ಬಿಡು, ಹೋಗ್ಲಿ, ಮನೇಲಿ ಕೆಲ್ಸ ಇದೆ ಅಂತೀಯಾ, ಬಿಟ್ಟು ಬರಕ್ಕೂ ಆಗಲ್ಲ. ಸರಿ ಆಯ್ತು, ಇನ್ನೊಂದ್ಸರಿ ಬರುವಂತೆ ಬಿಡು. ಬಿಡಾಡಿ, ಬರೀ ಊರ್ಸ್ತಕ್ಕೆ ನೋಡ್ತಾಳೆ. ಏನಮ್ಮ ರಮ್ಯಾ, ಏನೋ ಹೇಳ್ತಿದ್ಲು ಬಂದು? ಅದೇನಿಲ್ಲ ಆಂಟಿ, ಎಲ್ಲರೂ ಜಿಂಕಲ್ ಬೆಟ್ಟಕ್ಕೆ ಹೋಗ್ತಿದಾರಂತೆ. ಅದಕ್ಕೆ ನೀನು ಬರ್ತೀಯ ಅಂತ ಕೇಳಕ್ ಬಂದ್ರು. ನಾನ್ ನಿಂಗೆ ಎಲ್ಲಿ ಆಂಟಿ, ಮನೇಲಿ ಒಂದ್ ರಾಶಿ ಕೆಲ್ಸ ಬಿದ್ದೈತೆ, ಇದೆಲ್ಲಾನು ಮಾಡ್ದೆ ಎಲ್ಲಿ ಹೋಗ್ಲಿ ಹೇಳಿ, ಅದಕ್ಕೆ ಬರ್ಲಾ ಅಂತ ಹೇಳ್ದೆ. ಹೌದಾ? ಒಳ್ಳೆ ಕೆಲ್ಸ ಮಾಡ್ದೆ ನೋಡಮ್ಮ. ಅಲ್ಲ, ಬರೀ ಊರ್ ಸುತ್ತದೆ ಕೆಲ್ಸ ಇವ್ರಗಳಿಗೆ. ಮನೇಲಿ ಹೇಳಾರ್ ಕೇಳಾರ್ ಇಲ್ಲ ನೋಡು, ಅದಕ್ಕೆ ಹಂಗ ಆಡ್ತಾರೆ. ಅಲ್ಲ, ನನ್ನ ಒಂದ್ ಮಾತ್ ಕರ್ದಿಲ್ಲ ನೋಡು. ನಾನೇನ್ ಮಾಡಿದೀನಂತದ್ದು? ನನ್ನ ಒಂದ್ ಮಾತ್ ಕರ್ದಿದ್ರೆ ನಾನು ಹೋಗ್ಬಿಟ್ಟು ಬರ್ತಿರ್ಲಿಲ್ವಾ? ಯಾಕಂತೆ ಅವ್ರು ನಿಮ್ ಜೊತೆ ಮಾತಾಡಲ್ವಾ? ಅಯ್ಯೋ, ಮಾತ್ಗೆನಮ್ಮ, ಬೆನ್ನಲ್ಲಿ ಕೂದ್ಲು ತೆಗ್ದಂಗ್ ಮಾತಾಡ್ತಾರೆ. ಎದುರುಗಡೆ ಅಷ್ಟೇ, ಒಳಗಡೆ ಮನ್ಸಲ್ಲಿ ಒಳ್ಳೆ ಭಾವನೆಗಳಿರಲ್ಲ. ಬರೀ ಮೇಲಷ್ಟೇ ಬೆಣ್ಣೆ ಸವರ್ದಂಗ್ ಮಾತಾಡ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ. ಅಯ್ಯೋ, ನನಗೆ ನಿವ್ರ ಜೊತೆ ಹೋಗೋ ಅಂತ ಹಣೆ ಬರ ಏನಿಲ್ಲ ತಗೋ. ನನ್ಗೆ ಬೇಕು ಅಂದ್ರೆ ನಾನೇ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ, ನನ್ಗೆ ಅಲ್ಲೆಲ್ಲ ಹೋಗಕ್ ಆಗಲ್ಲಮ್ಮ. ಕಾಲ್ ನೋವು, ಬೆಟ್ಟ ಹತ್ತಕ್ ಆಗಲ್ಲ. 1101 ಮೆಟ್ಲೇನೋ ಐತೆ, ಅಷ್ಟು ಎತ್ತರ ಹತ್ತದಂಗ ಆಯ್ತಾ, ಅದಕ್ಕೆ ಹೋಗಿಲ್ಲ ಅಷ್ಟೇ ನಾನು. ಸರಿ ಕಣಮ್ಮ, ಆಯ್ತು. ನಿಮ್ ಅತ್ತೆ ಬೇರೆ ಬರ್ತಿದಾರೆ ಅಂತೀಯಾ, ಪಾಪ ಮನೇಲಿ ಕೆಲ್ಸ ಇರುತ್ತೆ. ಆಮೇಲೆ ಅದ್ಯಾಕ್ ಹಂಗೆ, ಇದ್ಯಾಕ್ ಹಿಂಗಿದೆ, ಇದ್ ಮಾಡಿಲ್ಲ ಅದ್ ಮಾಡಿಲ್ಲ ಅಂತ ಕೈ ಅನ್ಬಿಡ್ತಾರೋ ಏನೋ ಪಾಪ. ಹೋಗಮ್ಮ, ಎಲ್ಲ ಮಾಡ್ಕೋಗು. ಅಯ್ಯೋ, ಒಂದ್ ರಾಶಿ ಬಟ್ಟೆ ಇಟ್ಕೊಂಡಿದ್ಯಲ್ಲವಾ? ಹ್ಞೂ ಆಂಟಿ, ನಮ್ಮ ಅತ್ತೆ ಅವರು ಹೋಗಕ್ ಮುಂಚೆ ಒಂದ್ ಟಬ್ ಇತ್ತು, ಆಮೇಲೆ ನಾನು ಒಗ್ಗಕ್ಕೆ ಹೋಗಿಲ್ಲ, ಹಂಗಾಗಿ 2 ಟಬ್ ಆಗ್ಬಿಟ್ಟಿದೆ. ಇವತ್ತು ಹೋಗಿ ಒಕ್ಕ ಬಂದ್ಬಿಡ್ತೀನಿ ಅವ್ರು ಬರೋಷ್ಟರಲ್ಲಿ. ಸರಿ ಸರಿ ನಮ್ಮ, ಆಯ್ತು, ಕೆಲ್ಸ ಮಾಡ್ಕೊ, ಬರ್ತೀನಿ.
ಆಮೇಲೆ ನಾನ್ ನಿನ್ನ ಹತ್ರ ಹೇಳಿದ ವಿಚಾರಗಳನ್ನ ನಿಮ್ ಅತ್ತೆ ಹತ್ರ ಹೇಳಕ್ ಹೋಗ್ಬೇಡ. ನಾನ್ ಬರ್ತೀನಿ ಇನ್ನೊಂದ್ಸರಿ ಮಾತಾಡೋಣ. ಸರಿ ಆಂಟಿ, ಆಯ್ತು, ನಾನೇನ್ ಹೇಳಲ್ಲ ಬಿಡಿ.